आपलं स्वागत. पाहूयात आजच्या ताज्या घडामोडी. चिकोडी सदलगा मतदारसंघाच्या सर्वांगीण विकासात आमदार प्रकाश हुक्केरी आणि आमदार गणेश हुक्केरी यांचे योगदान अतिशय मोलाचे असून त्यांनी या परिसराचा विकास आपल्या घराप्रमाणे केला आहे, असे प्रतिपादन श्रीशैल पीठाचे जगद्गुरू डॉक्टर सिद्धराम पंडित आराध्य शिवाचार्य महास्वामीजी यांनी केले. चंदूर तालुका चिकोडी येथे श्रीशैल जगद्गुरूंच्या पावन उपस्थितीत आमदार गणेश हुक्केरी यांच्या हस्ते विविध विकास कामांचे उद्घाटन करण्यात आले. यामध्ये चंदूर येडूर मुख्य रस्त्यावरील पठार आदके मगदुममाळा ते सैनिक टाकळी पुलापर्यंत सुमारे 3 किलोमीटर रस्त्याच्या बांधकामासाठी 1,10,00,000 रुपयांचा निधी मंजूर करण्यात आला आहे. तसेच गावातील डॉक्टर BR आंबेडकर भवनाच्या बांधकामासाठी 40 लाख रुपयांचे अनुदान मंजूर झाले असून या कामांना अधिकृतरित्या प्रारंभ करण्यात आला. याचवेळी नव्याने उभारण्यात आलेल्या शुद्ध पिण्याच्या पाण्याच्या युनिटचेही उद्घाटन करण्यात आले. यावेळी बोलताना श्रीशैल जगद्गुरूंनी हुक्केरी कुटुंबियांचे या भागावरील प्रेम आणि सेवाभाव अधोरेखित केला. त्यांच्या नेतृत्वाखाली चंदूर येडूरसह परिसरातील अनेक गावांमध्ये रस्ते, पाणीपुरवठा, सामाजिक भवन यांसारख्या मूलभूत सुविधांचा दर्जा उंचावल्याचे त्यांनी नमूद केले. आमदार गणेश हुक्केरी यांनी आपल्या भाषणात सांगितले की चंदूर गावात रस्ते, डॉक्टर BR आंबेडकर कम्युनिटी हॉल आणि स्वच्छ पिण्याच्या पाण्याचे युनिट जनतेला समर्पित करण्यात आले आहे. येत्या मार्च महिन्यात येडूर येथे होणाऱ्या कृष्णा नदीची महाआरती, कुंभमेळा आणि लक्ष दीपोत्सव यासारख्या धार्मिक व सांस्कृतिक कार्यक्रमाच्या यशस्वी आयोजनासाठी सर्वतोपरी सहकार्य करण्यात येईल, असेही त्यांनी स्पष्ट केले. या कार्यक्रमास ब्लॉक काँग्रेसचे सदस्य अनिल पाटील, शरद पाटील, चंद्रकांत पाटील, सिद्धगौडा मगदुम, गोपाळ मगदुम, संतोष कुंभार, मारुती कांबळे, चेतन कांबळे, मल्लाप्पा धनगर, पोपट गुरव, संभाजी शिंदे, सुभाष पखाले, शशिकांत पाटील, नागू डोणे, संजय इंगळे, अनिल हिरेकुडे यांच्यासह पदाधिकारी, ग्रामस्थ व नागरिक मोठ्या संख्येने उपस्थित होते. SB न्यूजसाठी इंगळीहून राजू कोळी. ಕಾರ್ಯಕ್ರಮದಲ್ಲಿ ಉಪಸ್ಥಿತಂತ ಶ್ರೀ ನಮ್ಮ ಶ್ರೀಶೈಲ್ ಜಗದ್ಗುರು ಅವರ ಪಾದಕ್ಕೆ ವಂದಿಸುತ್ತಾ ಗ್ರಾಮದ ಹಿರಿಯರಾಗಲಿ ಹಾಗೂ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಅನಿಲ್ ಪಾಟೀಲ್ ಅವರೇ, ಇಲ್ಲಿ ಉಪಸ್ಥಿತಂತ ನಮ್ಮೆಲ್ಲ ರೈತರೇ, ಈಗಾಗಲೇ ಅಜ್ಜವರು ಈ ಭಾಗದಾಗ ಸನ್ಮಾನ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿ ಆಗಲಿ ನಾನಾಗಲಿ ಒಂದು ಜವಾಬ್ದಾರಿಯಿಂದ ಇವತ್ತು ವಿವಿಧ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಇಟ್ಟಿದ್ದೆವು. ಸುಮಾರು 1,10,00,000 ರೂಪಾಯಿದಲ್ಲಿ ಇವತ್ತು ರೈತರಿಗೆ ಹೋಗು ಬರುವಂಥ ಸಂಪರ್ಕ ಹಾದಿಯಾಗಲಿ, ಇವತ್ತು ಅಂಬೇಡ್ಕರ್ ಸಮುದಾಯ ಭವನ್ ಇವತ್ತು ಭಾಳ ಹಳೇದಾಗಿ ಒಂದು ಸಮುದಾಯ ಭವನ ಇತ್ತು. ಇವತ್ತು ಹೊಸ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಮಾಡೋಕ್ಕೆ ಸುಮಾರು 40 ಲಕ್ಷ ರೂಪಾಯಿ ಅನುದಾನ ಒಂದು ಕೊಟ್ಟಿವು. ಒಂದು ಫಿಲ್ಟರ್ ವಾಟರ್ ನೀರದ ಇವತ್ತು ಚಾಲನೆ ಕೊಟ್ಟಿದ್ದೆವು. ಈ ಸಂದರ್ಭದಲ್ಲಿ ಅಜ್ಜವ್ರು ಈಗಾಗಲೇ ಶ್ರೀಗಳು ಹೇಳಿದರು, ನಮ್ಮಲ್ಲಿ ಅನಿಲ್ ಪಾಟೀಲ್ ಅವ್ರ ಮೇಲೆ ಇಲ್ಲಿ ಭಾಗದಾಗ ನಮ್ಮ ಎಲ್ಲ ಕಾರ್ಯಕರ್ತರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಐತಿ. ನಾಳೆ ನಮ್ಮ ಫೆಬ್ರವರಿ ಇವತ್ತು ಶಿವರಾತ್ರಿ ಪ್ರಾರಂಭ ಆದಮೇಲೆ ಮಾರ್ಚ್ 6ನೇ ತಾರೀಕು ಮಟ್ಟ ಈ ಭಾಗದಾಗ ಒಂದು ಭಕ್ತರಾಗಲಿ ಒಂದು ಧರ್ಮದ ಬಗ್ಗೆ ಕುಂಭಮೇಳ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಅಜ್ಜವ್ರ ನೇತೃತ್ವದಲ್ಲಿ ನಾವು ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಮೇಲೆ ಜವಾಬ್ದಾರಿ ಇಟ್ಟ ಆ ಕಾರ್ಯಕ್ರಮ ಯಶಸ್ವಿ ಮಾಡಿ ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇವತ್ತು ಶ್ರೀಶೈಲ್ ಜಗದ್ಗುರು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಚಂದೂರು ಗ್ರಾಮದಲ್ಲಿ ರೋಡು, ಸಮುದಾಯ ಭವನ ಮತ್ತು ಆರೋ ವಾಟರ್ ಪ್ಲ್ಯಾಂಟ್ ಇವುಗಳ ಲೋಕಾರ್ಪಣೆ ಅಂಗವಾಗಿ ಇವತ್ತು ನಡೆದಿರುವಂಥ ಪೂಜಾ ಕಾರ್ಯಕ್ರಮದಲ್ಲಿ ಈ ಎಲ್ಲ ಕಾಮಗಾರಿಗಳನ್ನು ಚಂದೂರಿಗೆ ತಂದುಕೊಟ್ಟಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರೂ ಆದ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಅವರೇ, ಈ ಎಲ್ಲ ಕಾರ್ಯಗಳನ್ನು ತಮ್ಮೂರಿಗೆ ತರಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂತಹ ಅನಿಲ್ ಪಾಟೀಲ್ ಅವರನ್ನು ಮೊದಲುಗೊಂಡು ಎಲ್ಲ ಗಣ್ಯರೇ, ಮಾನ್ಯರೇ, ಅಧಿಕಾರಿಗಳೇ, ಸಮಸ್ತ ಸದ್ಭಕ್ತರೇ, ಇವತ್ತು ಚಿಕ್ಕೋಡಿ ಭಾಗ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇರೋದಕ್ಕೆ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಹಿರಿಯರಾದ ಪ್ರಕಾಶ್ ಹುಕ್ಕೇರಿಯವರಾಗಲಿ ಮತ್ತು ಸದ್ಯದ ಪ್ರಸ್ತುತ ಶಾಸಕರಾಗಿರುವಂತಹ ಗಣೇಶ್ ಹುಕ್ಕೇರಿ ಅವರ ಪಾತ್ರ ಬಹಳ ದೊಡ್ಡದು. ಇವತ್ತು ಸಣ್ಣ ಸಣ್ಣ ಹಳ್ಳಿಗೆಲ್ಲ ಚಲೋ ರೋಡ್ ಆಗಾಕತ್ತೇವ. ಸಣ್ಣ ಸಣ್ಣ ಊರುಗಳಲ್ಲಿರುವಂತಹ
ಹಾಳು ಬಿದ್ದಿರುವಂಥ ಸಮುದಾಯ ಭವನಗಳು ಹೊಸದಾಗಿ ನಿರ್ಮಾಣ ಆಗಕತ್ತವ, ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಕತ್ತವ. ಆಮೇಲೆ ಊರೊಳಗಿರುವಂತಹ ಜನರಿಗೆ ಅವರಿಗೆ ಮನೆ ಬಿದ್ದರೆ ಫ್ಲಡ್ನಿಂದ ಮನೆ ತೊಂದರೆ ಆದ್ರೆ ಮನೆ ಹಾಕಿಸ್ಕೊಡೋದಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶಾಲಾ ಕಟ್ಟಡಗಳ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವುಗಳನ್ನು ಭಾಳಷ್ಟು ಕಾಳಜಿಪೂರ್ವಕವಾಗಿ ಬಹುತೇಕ ಇದು ನಮ್ಮ ಮನೆ ಅಂತ ತಿಳ್ಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿರುವಂಥ ಕೀರ್ತಿ ಅದು ಹುಕ್ಕೇರಿ ಪರಿವಾರಕ್ಕೆ ಸಲ್ಲಬೇಕಾಗಿರುವಂಥದ್ದು. ಆ ದಿಶೆಯಲ್ಲಿ ಚಂದ್ರದೊಳಗೆ ನೀವೆಲ್ಲ ಭಾಳ ಲಾಟ್ರಿ ಹೊಡೆದ್ರಿ. ಚಂದ್ರ ಗ್ರಾಮದವ್ರು ಏನಾರೇ ಒಂದು ಹೊಸದು ಬಂತು ಅಂದ್ರೆ ಮೊದಲನೇ ಸಿಂಹ ಪಾಲು ಚಂದ್ರ ಊರಿಗೆ ಇರ್ತದೆ. ಅದಕ್ಕೆ ಕಾರಣ ನಮ್ಮ ಗಣೇಶ್ ಹುಕ್ಕೇರಿ ಅವರು ಈ ಗ್ರಾಮದ ಮೇಲೆ ಇರುವಂಥ ವಿಶೇಷ ಪ್ರೀತಿ ಮತ್ತು ಅವ್ರ ಮೇಲೆ ಈ ಜನರು ಇಟ್ಕೊಂಡಿರುವಂಥ ಪ್ರೀತಿ ಇದಕ್ಕೆ ಕಾರಣ. ಇವತ್ತು ಅದರ ಪರಿಣಾಮವಾಗಿ ಸುಮಾರು ಒಂದು 4 ಕಿಲೋಮೀಟರ್ದ ಒಂದು ಉದ್ದದ ರೋಡದ ಕಾಮಗಾರಿ ಇವತ್ತು ಪ್ರಾರಂಭಗೊಳ್ತಾ ಇದೆ. ಅದೇ ರೀತಿ ಸುಮಾರು 80 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಫಸ್ಟ್ ಕಂತಲ್ಲಿ 40 ಲಕ್ಷ, ಆಮೇಲೆ ಒಂದು 40 ಲಕ್ಷ, ಹೀಗೆ 80 ಲಕ್ಷದ ವೆಚ್ಚದಲ್ಲಿ ನಿರ್ಮಾಣಗೊಳ್ತಾ ಇರುವಂಥ ಒಂದು ಬೃಹತ್ ಸಮುದಾಯ ಭವನ. ಆಮೇಲೆ ಈ ಜನರಿಗೆ, ದೇವಸ್ಥಾನಕ್ಕೆ ಬರುವಂಥ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಚೆನ್ನಾಗಿ ಆಗಬೇಕು, ನಮ್ಮ ಜನ ಚಲೋ ನೀರು ಕುಡಿದು ಆರೋಗ್ಯವಂತರಾಗಿರಬೇಕು ಅನ್ನೋಂಥ ಕಾಳಜಿಯಿಂದ ಒಂದು ಆರೋ ಪ್ಲ್ಯಾಂಟನ್ನು ಈಗಾಗಲೇ ನಿರ್ಮಾಣ ಮಾಡಿ ಅದು ಉದ್ಘಾಟನೆಗೊಳ್ತಾ ಇದೆ. ಹೀಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಗಣೇಶ್ ಹುಕ್ಕೇರಿ ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ಇಲ್ಲಿ ಸಲ್ಲಿಸೋದಲ್ಲದೆ ಶ್ರೀ ಕ್ಷೇತ್ರ ಯಡೂರದಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಶ್ರೀಯುತರು ಮಾಡಿದ್ದಾರೆ. नाळे मार्च 1 ರಿಂದ 6ನೇ तारीख राजकीय सामाजिक आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राइब करा.